ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಸ್ಕೂಲ್ ಮತ್ತು ಕಾಲೇಜ್ ಲಾಗಿನ್ಗಳಲ್ಲಿ ಈಗಾಗಲೇ ನಾವು 2025-26ನೇ ಸಾಲಿಗಾಗಿ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಸಲ್ಲಿಸಿದ್ದೇವೆ. ಸೊ ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಸಲ್ಲಿಸಿದ ನಂತರ ಈಗ ಮುಂದೆ ನಾವು ಟೆಕ್ಸ್ಟ್ ಬುಕ್ಕನ್ನು ನಾವು ರಿಸೀವ್ ಮಾಡಿಕೊಳ್ಳುವಾಗ BRC ಕಚೇರಿಯಿಂದ ಅಥವಾ ತಾಲೂಕು ಕಚೇರಿಯಿಂದ ಟೆಕ್ಸ್ಟ್ ಬುಕ್ಕನ್ನು ನಾವು ರಿಸೀವ್ ಮಾಡಿಕೊಳ್ಳುವಾಗ ಏನಾಗುತ್ತೆ, ಈ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ರಿಪೋರ್ಟ್ಸ್ಗಳನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಸಲ್ಲಿಸಿದ ನಂತರ ಏನೆಲ್ಲ ರಿಪೋರ್ಟ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನು ಪ್ರಿಂಟ್ ತೆಗೆದುಕೊಂಡು ಶಾಲಾ ಹಂತದಲ್ಲಿ ನಾವು ಟೆಕ್ಸ್ಟ್ ಬುಕ್ ಫೈಲಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಏನೆಲ್ಲ ರಿಪೋರ್ಟ್ಸ್ ಇದೆ, ಯಾವ ರೀತಿ ಅದನ್ನು ನಾವು ಡೌನ್ಲೋಡ್ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನೋಡ್ತಾ ಹೋಗೋಣ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಒಂದು ಇದು ಸ್ಕೂಲ್ ಲಾಗಿನ್ ಏನಿದೆ ಲೆಫ್ಟ್ ಸೈಡ್ ಮೆನುವಿನಲ್ಲಿ ನೀವು ನೋಡ್ತಾ ಬನ್ನಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಬರ್ತದೆ. ಇಲ್ಲಿ ಯಾವುದಂದರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಸಬ್ ಆಪ್ಷನ್ಸ್ ಬರುತ್ತೆ. ಸೊ ಸಬ್ ಆಪ್ಷನ್ಸ್ನಲ್ಲಿ ಏನೆಲ್ಲ ಇದೆ ಅಂದರೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ, ಅಡಿಷ್ನಲ್ ಟೆಕ್ಸ್ಟ್ ಬುಕ್ ಇಂಡೆಂಟು, ಆಮೇಲೆ ಟೆಕ್ಸ್ಟ್ ಬುಕ್ ಸ್ಟಾಕ್ ಮಾನಿಟರಿಂಗ್ ರಿಪೋರ್ಟ್ ಇದೆ, ಟೆಕ್ಸ್ಟ್ ಬುಕ್ ಸ್ಕೂಲ್ ಈ ರೀತಿ ಇಂಡೆಂಟ್ ರಿಪೋರ್ಟ್ ಇದೆ. ಆಮೇಲೆ ಈ ರೀತಿ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಇದೆ, ಕಾನ್ಸಲ್ಟೇಟು, ರಿಸೀವ್ ಡೆಲಿವರಿ ಚಾನಲ್ ಬರುತ್ತೆ. ಸೊ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಸ್ಕೂಲ್ ಇಂಡೆಂಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಟೆಕ್ಸ್ಟ್ ಬುಕ್ ಸ್ಕೂಲ್ ಇಂಡೆಂಟ್ ರಿಪೋರ್ಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಅಕಾಡೆಮಿಕ್ ಇಯರ್ ಬಂದಿರುತ್ತೆ ಆಲ್ರೆಡಿ. ರಿಪೋರ್ಟ್ ಟೈಪ್ ಯಾವ ರೀತಿಯ ರಿಪೋರ್ಟ್ ನಿಮಗೆ ಬೇಕು, ಯಾಕಂದರೆ ನಮಗೆ ಅಲ್ಲಿ 2 ರಿಪೋರ್ಟ್ ಸಿಗುತ್ತೆ. ಒಂದು ಡೀಟೇಲ್ ರಿಪೋರ್ಟ್ ಸಿಗುತ್ತೆ, ಇನ್ನೊಂದು ಕಾನ್ಸೋಲಿಡೇಟ್ ಇಂಡೆಂಟ್ ರಿಪೋರ್ಟ್ ಅಂತ ನಮಗೆ 2 ಸಿಗುತ್ತೆ. ಸೊ ಒಂದರಲ್ಲಿ ಡೀಟೇಲ್ ರಿಪೋರ್ಟ್ ಅಂತ ನಾವು ಕ್ಲಿಕ್ ಮಾಡಿ ಇಲ್ಲಿ ಕ್ಲಾಸಸ್ ಅಂತ ಅಂದಾಗ ಆಲ್ ಅಂತ ಮಾಡಿ ನಿಮ್ಮ ಹತ್ರ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಯಾವ ಮೀಡಿಯಮ್ ಇದೆ ಅಂತ ಮೀಡಿಯಮನ್ನು ನೀವು ಸೆಲೆಕ್ಟ್ ಮಾಡಬೇಕು. ಮೀಡಿಯಮ್ ಮ್ಯಾಂಡೇಟರಿ ಕೂಡ ಇಲ್ಲ. ಎಲಿಜಿಬಲ್ ಟೈಪ್ ಅಂತ ನೋಡಿ. ಎಲಿಜಿಬಲ್ ಟೈಪ್ ಅಂತ ಬಂದಾಗ ಇಲ್ಲಿ ನಿಮಗೆ ಫ್ರೀ ಅಂತ ಬರುತ್ತೆ. ಇಲ್ಲಿ ಬೇರೆ ಬೇರೆದು ಇರುತ್ತೆ. ಇಲ್ಲಿ ಫ್ರೀ ಅಂತ ಇರುತ್ತೆ, ಆಮೇಲೆ ಬೇರೆ ಬೇರೆ ಆಪ್ಷನ್ಸ್ಗಳು ಇಲ್ಲಿ ಬರುತ್ತೆ. ಓಕೆ, ನಾನು ಫ್ರೀ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಫ್ರೀ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಏನು ಮಾಡಬೇಕು, ಕೆಳಗಡೆ ಸರ್ಚ್ ಅಂತ ಕೊಡಬೇಕು. ಗಮನಿಸ್ತಾ ಇದ್ದೀರಿ, ನೀವು ಸರ್ಚ್ ಅಂತ ಕೊಟ್ಟಾಗ ನಿಮಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿ ಬಂದಿದೆ. ಸೊ ಈ ಡೀಟೇಲ್ ರಿಪೋರ್ಟ್ನಲ್ಲಿ ನೀವು ಗಮನಿಸಿದಾಗ ತಾವು ಗಮನಿಸ್ತಾ ಇದ್ದೀರಿ ಇಂಡೆಂಟ್ ಅಪ್ರೂವ್ಡ್ ಬೈ BRC ಅಂತ ಕೂಡ ಬಂದಿದೆ. ಈಗ ನೀವು ಈ ರಿಪೋರ್ಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಇದೆ, ಎಕ್ಸ್ಪೋರ್ಟ್ ಟು Excel ಅಂತ ಇದೆ. ಸೊ ಪ್ರಿಂಟ್ ತೆಗೋಬೇಕಾದಾಗ ನೀವು ಎಕ್ಸ್ಪೋರ್ಟ್ ಟು PDF ಅಂತ ನೀವು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮಗೆ ಒಂದು PDF ಫಾರ್ಮೇಟ್ನಲ್ಲಿ ಏನಾಗುತ್ತೆ ಈ ಒಂದು ರಿಪೋರ್ಟ್ ನಿಮಗೆ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಾವು ಅದನ್ನು ಸೇವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನು ಸೇವ್ ಆ್ಯಸ್ PDF ಅಂತ ನಾವು ಇಲ್ಲಿ ಮಾಡ್ಕೋಬೋದು. ಇದು ಒಂದು ರಿಪೋರ್ಟ್ ಆಯಿತು. ಇನ್ನು ಎರಡನೇ ರಿಪೋರ್ಟ್ ಯಾವುದು ತೆಗೆದುಕೊಳ್ಬೇಕು. ಈಗ ಇದು ಡೀಟೇಲ್ ರಿಪೋರ್ಟ್ ಆಯಿತು. ಸೊ ಎರಡನೇ ರಿಪೋರ್ಟ್ ನೋಡೋಣ. ಮತ್ತೆ ನೀವು ಏನು ಮಾಡಬೇಕು, ಅದೇ ನೀವು ಬ್ಯಾಕ್ ಕೂಡ ಹೋಗ್ಬೋದು. ಅದರ್ವೈಸ್ ನೀವೇನು ಮಾಡಬೇಕು, ಮತ್ತೆ ಟೆಕ್ಸ್ಟ್ ಬುಕ್ ಇಂಡೆಂಟಿಗೆ ಕೂಡ ಹೋಗಬೇಕು. ಅಲ್ಲಿ ನೀವು ಏನು ಮಾಡಬೇಕು, ಮತ್ತೆ ನೀವು ತಾವಿಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸ್ ಏನು, ಟೆಕ್ಸ್ಟ್ ಬುಕ್ ಸ್ಕೂಲ್ ಇಂಡೆಂಟ್ ರಿಪೋರ್ಟ್ಸ್ ಅಂತ. ಅಲ್ಲಿ ಕ್ಲಿಕ್ ಮಾಡಿ ಏನು ಮಾಡಬೇಕು, ಎರಡನೇ ರಿಪೋರ್ಟ್ ಕೂಡ ತೆಗೆದುಕೊಳ್ಳಿ. ಸೊ ಇಲ್ಲೇನಿದೆ ಕಾನ್ಸಲ್ಟೇಟ್ ಇಂಡೆಂಟ್ ರಿಪೋರ್ಟ್ ಅಂತ ಇದೆ. ಆಮೇಲೆ ಇಲ್ಲಿ ನೀವು ಯಾವುದು ಫ್ರೀ ಅಥವಾ ಸೇಲ್ ಅಂತ ಇರುತ್ತೆ, ಅಥವಾ RT ಅಂತ ಇರುತ್ತೆ. ಆವಾಗ ನೀವು ಯಾವುದು ಬರುತ್ತೆ ಅದನ್ನು ನೀವು ಏನು ಮಾಡಬೇಕು, ತೆಗೆದುಕೊಳ್ಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಯಾವುದು ಬರುತ್ತೆ ಅದನ್ನು ತೆಗೆದುಕೊಂಡು ಕೆಳಗಡೆ ಏನಿದೆ ಮತ್ತೊಂದು ಸರ್ಚ್ ಎಂಬ ಆಪ್ಷನ್ಸ್ ಇದೆ ಅದನ್ನು ಕೊಡ್ತೀವಿ. ಸೊ ಈ ರೀತಿ ಸರ್ಚ್ ಎಂಬ ಆಪ್ಷನ್ಸ್ ಕೊಟ್ಟಾಗ ನಮಗೆ ಏನಾಗುತ್ತೆ, ಮತ್ತೊಂದು ರಿಪೋರ್ಟ್ ಜನರೇಟ್ ಆಗುತ್ತೆ. ಇದು ಯಾವುದು ರೀತಿ ಇರುತ್ತೆ ಅಂದರೆ ಕಾನ್ಸಲ್ಟೇಟ್. ನಮ್ಗೆ ಎರಡೂ ಬೇಕು. ಒಂದು ಡೀಟೇಲ್ ರಿಪೋರ್ಟ್ ಕೂಡ ಬೇಕಾಗುತ್ತೆ, ಇನ್ನೊಂದು ಕಾನ್ಸಲ್ಟೇಟ್ ರಿಪೋರ್ಟ್ ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ. ಇಲ್ಲಿ ಎಸ್, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಮಗೆ ಒಂದು ಕಾನ್ಸಲ್ಟೇಟ್ ರಿಪೋರ್ಟ್ ಬಂದಿದೆ ತರಗತಿವಾರು. ಇದು ಕೂಡ ಇಂಡೆಂಟ್ ಅಪ್ರೂವ್ಡ್ ಬೈ BRC ಬಂದಿದೆ. ತಾವು ಗಮನಿಸಿ ಅಪ್ರೂವ್ ಆಗಿದೆ ಇಲ್ಲ ಅಂತ. ಸೊ ಒಂದು ವೇಳೆ ನಿಮಗೆ ಏನು ಇಂಡೆಂಟ್ ಕೊಟ್ಟಿದ್ದೀರಿ ತಪ್ಪಾಗಿತ್ತು, ಈಗಾಗಲೇ ಲಾಸ್ಟ್ ಡೇಟ್ ಕ್ರಾಸ್ ಆಗಿದೆ, ಈ ರೀತಿ ತಪ್ಪಾದ ಒಂದು ಸಂದರ್ಭಗಳಲ್ಲಿ CRC ಏನಿರ್ತಾರೆ CRP ಅವರ ಲಾಗಿನಲ್ಲಿ ಅದನ್ನು ರಿಜೆಕ್ಟ್ ಮಾಡಿಸ್ಬೋದು. ಇಲ್ಲೂ ಕೂಡ ಎಕ್ಸ್ಪೋರ್ಟ್ PDF ಇದೆ. ಆ ಎಕ್ಸ್ಪೋರ್ಟ್ PDF ಅಂತ ಕ್ಲಿಕ್ ಮಾಡಿದಾಗ PDFನಲ್ಲಿ ಒಂದು ಫಾರ್ಮೇಟ್ ಏನಾಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನು ನಾವೇನು ಮಾಡಬೇಕು, ಪ್ರಿಂಟ್ ತೆಗೆದುಕೊಂಡು ಟೆಕ್ಸ್ಟ್ ಬುಕ್ ಏನು ಫೈಲ್ ಕ್ರಿಯೇಟ್ ಮಾಡ್ತೀರಿ ಶಾಲಾ ಹಂತದಲ್ಲಿ ಆ ಒಂದು ಫೈಲ್ನಲ್ಲಿ ಅದನ್ನು ಇಡಬೇಕಾಗತ್ತೆ. ಯಾಕಂದರೆ ಮುಂಬರೋ ಒಂದು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನೀವು ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡಿಕೊಳ್ಳುವಾಗ ಈ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಳ್ತೀರಿ. ಹಾಗೂ ಮುಂಬರುವ ಒಂದು ಶೈಕ್ಷಣಿಕ ವರ್ಷದಲ್ಲಿ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಆಗಿ ಡೆಲಿವರಿ ಚಾನಲ್ ಜನ್ರೇಟ್ ಮಾಡೋದಂತಿರುತ್ತೆ, ಅಥವಾ ಎಕ್ಸ್ಟ್ರಾ ಇಂಡೆಂಟನ್ನು ಸಬ್ಮಿಟ್ ಮಾಡೋದಿರುತ್ತದೆ, ಅಥವಾ ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ ಬಂದಾಗ ರಿಟರ್ನ್ ಮಾಡುವಂಥದ್ದು ಕೂಡ ಇರ್ತದೆ. ಹಾಗೂ ಆಮೇಲೆ ರಿಶೀವ್ಡ್ ಟೆಕ್ಸ್ಟ್ ಬುಕ್ಕನ್ನು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ನಾವು ಕೊಡುವಂಥದ್ದು ಕೂಡ ಸಾಕಷ್ಟು ಆ್ಯಕ್ಟಿವಿಟೀಸನ್ನು ಈ ಒಂದು ಟ್ಯಾಬ್ನಲ್ಲಿ ನಾವು ಮಾಡ್ತೀವಿ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿರ್ಬೋದು. ಸೊ ಈ ರೀತಿಯ ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.